ನಮಸ್ಕಾರ ನಮಸ್ಕಾರ ನಮಸ್ಕಾರ. ರಾಷ್ಟ್ರದ ಕೇಂದ್ರ ಗೃಹ ಮಂತ್ರಿದಾಯಿತು. ಅದಾದಮೇಲೆ ಸಿ ಟಿ ರವಿ, ಕುಡ್ಕನ್ ರವಿ ಆಯಿತು. ಈಗ ಆರ್ ನಗರದ ರಾಜರಾಜೇಶ್ವರಿ ನಗರದ ಆಂಧ್ರ ನಾಯ್ಡುದು ನಡೀತಾ ಇದೆ. ಮೊಟ್ಟೆ ಕೇಸು, ಒಂದು ಮೊಟ್ಟೆಯ ಕತೆ, ಮುನಿದು ಒಂದು ಮೊಟ್ಟೆಯ ಕತೆ ನಡೀತಾ ಇದೆ. ಅವನು 420 ಅಂತ ಎಲ್ಲರಿಗೂ ಗೊತ್ತು. ಅವನೊಬ್ಬ 420. ಅವನು ಹೆಣ್ಣು ಬಾಕ, ಹೆಣ್ಣು ನಿಂದಕ. ಆಮೇಲೆ ನಮ್ಮ ಒಕ್ಕಲಿಗ. ನನ್ನ ಹಿಂದ್ಗಡೆ ಕಾಣಿಸ್ತಾ ಇರೋದು ಕೊಡಗೇಲಿ ಪೊಲೀಸ್ ಸ್ಟೇಷನ್ನು. ಓಕೆ, ನನ್ನ ಹಿಂದೆ ಕಾಣಿಸ್ತಾ ಇರೋದು ಕೊಡಗೇಲಿ ಪೊಲೀಸ್ ಸ್ಟೇಷನ್ನು. ಮುನಿದು ಯಾವುದೋ ಟಾಮಿ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಫೋನ್ ಮಾಡಿ, ಬೆಳಗ್ಗೆ ಅಲ್ಲ ಮಧ್ಯಾಹ್ನದಿಂದ ಸಾಯಂಕಾಲದಿಂದ 4 ಗಂಟೆಯಿಂದ ಮುನಿ ಯಾವುದೋ ನಿಂದು ಟಾಮಿ ಬೇಜಾನ್ ಫೋನಲ್ಲಿ ಅವಾಗ ಕೊಡ್ತಾ ಇತ್ತಲ್ಲೋ, ಕಂಪ್ಲೇಂಟ್ ಹಾಕಿದ್ದೀನಿ ಮುನಿ. ಅಲ್ಲಲೇ ಆಂಧ್ರದಿಂದ ಬಂದು ನೀನೇ ಇಷ್ಟು ಆಟ ಆಡಿದ್ರೆ ಬೆಂಗಳೂರನ್ನ ಕಟ್ಟಿದ ಕೆಂಪೇಗೌಡನ ಕಡೆಯವರು ನಾವೆಷ್ಟು ಆಟ ಆಡಬೇಕಲ್ಲೇ? ಟಾಮಿ ಕೈಯಲ್ಲಿ ಥ್ರೆಟ್ನಿಂಗ್ ಮಾಡಿಸ್ತೇನೋ ಮುನಿ? ಗನ್ಮ್ಯಾನ್ ಅವ್ರೆ, ಒಬ್ಬರಲ್ಲ 9 ಜನ ಗನ್ಮ್ಯಾನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹಣೆವರ ಟೆಸ್ಟ್ ಮಾಡ್ಕೊಬೇಕು ಅಂದ್ರೆ ಬನ್ನಿ, ಗನ್ಮ್ಯಾನ್ ಕೆಲಸ ಮಾಡ್ಕೊಂತಾರೆ. ನಾನು ಸರ್ಕಾರಕ್ಕೆ ಕೇಳಿದೆ, ಸರ್ಕಾರ ತಲೆನೇ ಕೆಡಿಸ್ಕೊಂಡಿಲ್ಲ. ಸಿದ್ದರಾಮಯ್ಯನ ಸರ್ಕಾರ ತಲೆನೇ ಕೆಡಿಸ್ಕೊಂಡಿಲ್ಲ. ನಾವು ಅಷ್ಟೇ ಸರ್ಕಾರದ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಐ ಗಾಟ್ ಪ್ರೈವೇಟ್ ಸೆಕ್ಯೂರಿಟಿ ಗನ್ಮ್ಯಾನ್, 9 ಜನ ಗನ್ಮ್ಯಾನ್ಗಳನ್ನ ಅಪಾಯಿಂಟ್ ಮಾಡಿದ್ದೀನಿ ನನ್ನನ್ನು ಕಾಯಕ್ಕೆ. 9 ಪ್ರೈವೇಟ್ ಗನ್ಮ್ಯಾನ್ಸ್ ವಿಲ್ ಸೆಕ್ಯೂರ್ ಮೀ. ನನ್ನನ್ನು 9 ಜನ ಪ್ರೈವೇಟ್ ಗನ್ಮ್ಯಾನ್ಗಳು, ಆಲ್ ಇಂಡಿಯಾ ಪರ್ಮಿಟ್, ರಿವಾಲ್ವರ್ ಇದೆ, ಪಿಸ್ತೂಲ್ಗಳಿದೆ ಎಲ್ಲ ಹತ್ರ. 9 ಜನ ಹತ್ರ ಆಲ್ ಇಂಡಿಯಾ ಪರ್ಮಿಟ್. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಡಿಫೆನ್ಸಲ್ಲಿ ರಿಟೈರ್ಡ್ ಆಗಿ ಈಗ ನಮ್ಮ ಹತ್ರ ಬಾಡಿ ಗಾರ್ಡ್ ಕಮ್ಮ ಗನ್ಮ್ಯಾನ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಂತ್ಕೊಂಡಿದ್ದಾರೆ ಗಾಡಿ ಹತ್ರ ನೋಡಿ. ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾವಿನ್ಮೇಲೆ ಇಷ್ಟು ದಿನ ಗೌರ್ಮೆಂಟ್ಗೆ ಕಾಡಿದ್ದು ಬೆಡಿದ್ದು ಆಯಿತು, ಬೇರೆಯವ್ರಿಗೂ ಅಷ್ಟೇ ಅಣ್ಣ ಅಪ್ಪ ಅಂದಿದ್ದಾಯಿತು. ದಯಮಾಡಿ ನೆಕ್ಸ್ಟ್ ಟೈಮ್ ಏನಾದರೂ ತಲೆಯಲ್ಲಿ ಇಟ್ಕೊಂಡು ನಾವು ಮಾಡಕ್ಕೆ ಹೋದ್ರೆ ನಾನು ಉತ್ತರ ಕೊಡಲ್ಲ. ನನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಗನ್ಮ್ಯಾನ್ಗಳು ಉತ್ತರ ಕೊಡ್ತಾರೆ ಅವ್ರದ್ದೇ ಆದಂಥ ರೀತಿಯಲ್ಲಿ. ಆ್ಯಂಡ್ ಐ ನೋ ವಾಟ್ ಈಸ್ ಸೆಲ್ಫ್ ಡಿಫೆನ್ಸ್. ಓಕೆ, ಮುನಿ ಟಾಮಿನ ಬಿಟ್ಟು ಏನೋ ಮಾಡಿಸ್ತೀಯಲ್ಲೇ? ಆ ವಿದ್ಯಾ ಇರೋ ಮಟ್ಟ ಲೈಫಲ್ನೇ ಹಾಳು ಮಾಡ್ಬಿಟ್ಟಲ್ಲೋ. ಲಿಂಗಾಯತರ ಹೆಣ್ಮಗಳು ಅವಳ್ದು ನಗ್ನ ವಿಡಿಯೋಗಳನ್ನ ಮಾಡಿಸಿ, ಬೆತ್ತಲೆ ವಿಡಿಯೋಗಳನ್ನ ಮಾಡಿಸಿ, ಬ್ಲ್ಯಾಕ್ ಮೇಲ್ ಮಾಡಿ, ರೇಪ್ ಕೇಸ್ ಇವಾಗ ನಿನ್ ಮೇಲೆ ನಿನಗೆ ಮೊಟ್ಟೆ ಹೊಡೆದೆ ಅಂತ. ನೀನು ನಿನ್ನ ಅವಾಂತರ, ನಿನ್ನ ನಾಟಕ, ನಿನ್ನ ಡೈರೆಕ್ಟ್ರು, ಮುನಿ ನಿನ್ನ ಟಾಮಿಗಳಿಗೇಳೋ, ತಾಕತ್ತಿದ್ರೆ ಮನೆ ಅಡ್ರೆಸ್ಸು ಲೊಕೇಶನ್ ಇದೆ ಬರೋಕೇಳು. ನಿನ್ನ ಟಾಮಿಗಳಿಗೇಳಲೇ, ಮುನಿ ಫೋನಲ್ಲಿ ಏನು ಥ್ರೆಟ್ನಿಂಗು, ಡೈರೆಕ್ಟಾಗಿ ಕಳಿಸೋ ಮುನಿ, ನಾವಿದ್ದೀವಿ, ಪರವಾಗಿಲ್ಲ. ನಿನ್ನ ಟಾಮಿಗಳನ್ನ ಫೇಸ್ ಮಾಡೋ ಕೆಪಾಸಿಟಿ ನಮಗಿದೆ. ಟಾಮಿಗಳ ಕೈಯಲ್ಲಿ ಫೋನ್ ಮಾಡಿಸ್ಬಿಟ್ರೆ ಬೆದರ್ಕೊಂಡ್ಬಿಡ್ತಾರ? ಹಲ್ಕಟ್ ಮನುಷ್ಯನ ನೀನು, 60 ವಯಸ್ಸಾಗಿದೆ. ಈಗಲಾದ್ರೂ ಪಾಪದ ಮೂಟೆನ ತೊಳ್ಕೊ. ಈಗಲಾದ್ರೂ ಮುನಿರತ್ನ ನಾಯ್ಡು ಫ್ರಮ್ ಆಂಧ್ರ, ಆರ್ ನಗರ MLA, ಈಗಲಾದ್ರೂ ನಿನ್ ಪಾಪದ ಮೂಟೆ ತುಳ್ಕೊಳ್ಳಲೇ. ಯಾರೋ ನಿನ್ ಟಾಮಿ ಫೋನ್ ಮಾಡಿದ್ದು, ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಬಿಸಾಕಿದ್ದೀವಿ ಅಲ್ಲಿ ಸ್ಟೇಷನ್ ಅಲ್ಲಿ. ಇರ್ಲಿ, ಕಾನೂನಾತ್ಮಕವಾಗಿ ನಾವು ಕಾನೂನಿಗಿಂತ ದೊಡ್ಡವರಲ್ಲ. ಅದಕ್ಕೆ ಬಂದು ನಿನ್ನ ಟಾಮಿ ಬೇಜಾನ್ ಮಾತಾಡ್ತಾ ಇತ್ತು. ನಿನ್ ಟಾಮಿಗಳು ಬರಕ್ಕೆ ಮನೆ ಹತ್ರ ಸೆಕ್ಯೂರಿಟಿ ಮಾತಾಡ್ತಾರೆ, ನಾನ್ ಮಾತಾಡಲ್ಲ. ಸೆಕ್ಯೂರಿಟಿ ಮಾತಾಡ್ತಾರೆ. ಇನ್ಮೇಲೆ ಮಾತಾಡಬೇಕು. ಯಾಕಂದ್ರೆ ನಾನು ಕೂಡ ರಾಜಕಾರಣಿ ಆಗ ಹೊಟ್ಟಿದ್ದೀನಿ.
3 ಬಿಟ್ಟ ಮೇಲೆನೆ ಎಲ್ಲ ಆಗೋದಂತೆ. ನಾನು 4 ಬಿಡ್ತೀನಿ, ಎಲ್ಲ ಬಿಡ್ತೀನಿ. ಈ ರಾಜ್ಯಕ್ಕೆ ರಾಜಕಾರಣಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಜನಗಳ ಸರ್ಕಾರ ಕೊಡಬೇಕು. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಎಲ್ಲದಕ್ಕೂ ರೆಡಿ ಇದ್ದೇನೆ. ಈ ಫೀಲ್ಡ್ಗೆ ಬಂದಿರೋದು. ಐ ಆಮ್ ಲಿಟ್ರಲಿ ರೆಡಿ ಫಾರ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ನಾನು ಈ ರಾಜ್ಯದಲ್ಲಿ ಅಧಿಕಾರ ಇಡಲು, ಜನರಿಗೆ ಸರ್ಕಾರ ಕೊಡಲು ನಾನು ಏನು ಬೇಕಾದ್ರೆ ಮಾಡ್ತೀನಿ. ಒಬ್ಬ ನಾಯ್ಡು ಮನೆ ಆಳು ಕೆಲಸ ಮಾಡ್ತಾನೆ, ಇನ್ನೊಬ್ಬ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಕೊಡ್ತಾನೆ. ಒಬ್ಬ XCM, ಇನ್ನೊಬ್ಬ XCM ಮೈನರ್ ಹೆಣ್ಮಗಳನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಲ್ಲಿ ಪೋಸ್ಕೋ ಕೇಸ್ ಹಾಕ್ಸ್ಕೊಂತಾನೆ. ಇನ್ನೊಬ್ಬ ಚಾಂಡಾಳ ಹಾಸನದವನು ಪ್ರಜ್ವಲ್ ರೇವಣ್ಣ ಸಿಕ್ದವ್ರಿಗೆಲ್ಲ ಗುಮ್ಮಿ ಜೈಲಲ್ಲಿ ಇದ್ದಾನೆ ರೇಪ್ ಕೇಸಲ್ಲಿ. ಅವನೊಬ್ಬ ನರ್ಸ್ ರೇಣುಕಾಚಾರ್ಯ ಮಾನ ಮರ್ಯಾದಿಲ್ದವರು. ಇಂಥವ್ರೆಲ್ಲ ಆಮೇಲೆ ಏಟಿ ಮೇಟಿ ಬೇಟಿ ಏನೋ ಇವೆಲ್ಲ ನಿಮ್ಮವು. ಅವನು ಸಾಹುಕಾರ ಅಂತೆ, ಬೆಳಗಾಂ ಸಾಹುಕಾರ ಇವನೊಬ್ಬ ಕುಡ್ಕ. OT ರವಿ. ನಮ್ಮ ರಾಜ್ಯ ಈ ರಾಜಕಾರಣಿಗಳ ಕೈಯಲ್ಲಿ ನಲದೋಗಿದೆ. ಏನೇ ಸ್ನೇಹಿತರೆ, ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್. ಈ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ನಾನು ಕೂಡ ಒಬ್ಬ ಕಾಂಪಿಟೇಟರ್. ನಾನು ಕೂಡ ಕಾನೂನಾತ್ಮಕವಾಗಿ ಏನು ಬೇಕಾದ್ರೆ ಮಾಡ್ತೀನಿ ನನ್ನ ಅಧಿಕಾರ ಹಿಡಿಯಲು. ನಾನು ಯಾವುದಕ್ಕೂ ಜಗ್ಗನಲ್ಲ, ಬಗ್ಗೋನೂ ಅಲ್ಲ. ಇಷ್ಟ ದಿನ ಧಮ್ಕಿ ಗಿಮ್ಕಿ ಅಲ್ಲ, ನಿಮ್ಮ ಪಾಡ್ಗೆ ಹಾಕೊಂಡ್ರಿ. ಇನ್ಮೇಲೆ ಧಮ್ಕಿ ಏನಾದರೂ ಮಾಡಿದ್ರೆ ಅದಕ್ಕೆ ಸೂಕ್ತ ರಿಯಾಕ್ಷನ್ ಅನ್ನ ನಾವು ನಮ್ಮ ಟೀಮ್ ಕೊಡ್ತೀವಿ. ಓಕೆ, ಯು ವಾಂಟ್ ಟು ಹ್ಯಾವ್ ಎ ಟೇಸ್ಟ್ ಆಫ್ ಇಟ್? ಟೇಸ್ಟ್ ಬೇಕಾ? ಬಂದು ನಮ್ಮ ಹತ್ರಕ್ಕೆ ಬಂದ್ರೆ ಗೊತ್ತಾಗುತ್ತೆ ರಿಟರ್ನ್ ಆಗಿ ಏನ್ ಗಿಫ್ಟ್ ಸಿಗುತ್ತೆ ನಿಮ್ಗೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸರ್ಕಾರ ನನ್ನನ್ನು ಕುಗ್ಸಕ್ಕೆ ಟ್ರೈ ಮಾಡ್ತು, ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ. ವಿತೌಟ್ ಗಿವಿಂಗ್ ಮೀ ಸೆಕ್ಯೂರಿಟಿ ಕೊಡ್ತೀರಾ ನನ್ನ ಕುಗ್ಸಕ್ಕೆ ಟ್ರೈ ಮಾಡಿದ್ರು. ಐ ಡೋಂಟ್ ಕೇರ್. ನಾನು ಸರ್ಕಾರದ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಡಿಪೆಂಡ್ ಆಗಿಲ್ಲ. ಕಾರಣ ಯಾಕೆ ಅಂತಂದ್ರೆ, ನಾನು ರಾಜಕಾರಣಿ ಆಗ್ಬೇಕು ಕೊಟ್ಟಿರೋನು ನನ್ನ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ಏನೇ ಆದ್ರೂ ನಾನು ಜವಾಬ್ದಾರಿ. ನಾನು ಅಪಾಯಿಂಟ್ ಮಾಡಿರೋ ಗನ್ಮೆನ್ಗಳು ಜವಾಬ್ದಾರಿ ಆಗ್ತಾರೆ. ಓಕೆ, ಥ್ಯಾಂಕ್ ಯು. ಯಾರಿಗೆ ಏನೇ ಆಸೆ ಇದ್ರು ನನ್ನನ್ನು ತೀಟೆ ಮಾಡಬೇಕು, ನಮ್ಮ ಜೊತೆ ಉಚ್ಚಾಟ ಆಡಬೇಕು ಅಂದ್ರೆ ಮುಟ್ಟು ನೋಡಿ. ಸೆಲ್ಫ್ ಡಿಫೆನ್ಸ್ ಅಲ್ಲಿ ಉತ್ತರ ಹೆಂಗ್ ಸಿಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಒಂದು ಮುನಿರತ್ನನ ಟಾಮಿ ಮೇಲೆ ಕಂಪ್ಲೇಂಟ್ ಬಿಸಾಕಿ ಬಂದಿದ್ದೀನಿ. ಏನ್ ಮಾಡೋದು? ಫಾರ್ಮಾಲಿಟೀಸು ಮಾಡಲೇಬೇಕಲ್ವಾ? ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದೀನಿ. ಮುನಿ ನಿನ್ನ ಟಾಮಿ ಮೇಲೆ ಕೊಟ್ಟಿದ್ದೀನಿ ಒಂದು ಕಂಪ್ಲೇಂಟು. ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅನ್ಕೊಂಡ್ಬಿಟ್ಟೇನೋ. ಮನೆ ಆಳ ಲೀಸ್ಗೆ ಹಾಕ್ಸ್ಕೊಂಡಿದ್ಯಾ ನೀನು ಪೊಲೀಸ್ ಸ್ಟೇಷನ್ಗಳನ್ನ? ಅವನೊಬ್ಬ ಕುಡ್ಕ, ಒಬ್ಬ ಮಿನಿಸ್ಟರ್ನ ವೇಶ್ಯ ಅಂತಾನೆ, ಅವನೊಬ್ಬ ಕುಡ್ಕ. ಇನ್ನೊಬ್ಬ ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಜೈನು ಮಾಜಿ ಗಡೀಪಾರ್, ಮರ್ಡರ್ ಕೇಸ್ ಚಾರ್ಜಸ್ ಇರೋನು. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟನ ಅವಮಾನ ಮಾಡ್ತಾನೆ. ಕರ್ನಾಟಕದಲ್ಲಿ ಬಸವಣ್ಣನವರ ಮಣ್ಣಿನಲ್ಲಿ ಬಸವಣ್ಣ ಹುಟ್ಟಿದ ನಾಡಲ್ಲಿ, ಮಣ್ಣಲ್ಲಿ ಒಂದು ಹೆಣ್ಣುಮಗಳನ್ನ, ಅಧಿಕಾರದಲ್ಲಿರೋ ಹೆಣ್ಣುಮಗಳನ್ನ ವೇಶ್ಯ ಪಟ್ಟಕ್ಕೆ ಸೇರಿಸ್ತಾರೆ. ಇದು ಇವತ್ತಿನ ಸಮಾಜ. ಏನೇ ಸ್ನೇಹಿತರೆ, 3 ಬಿಟ್ಟವನು ಊರಿಗೆ ದೊಡ್ಡವನಂತೆ, ಎಲ್ಲ ಬಿಟ್ಟವನು ರಾಜಕಾರಣಿ ಅಂತೆ. ನಾನು ಎಲ್ಲಾನು ಬಿಟ್ಟಿದ್ದೀನಿ, 3 ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ, ಈ ಕರ್ನಾಟಕದಲ್ಲಿ ಸಿಕ್ಕಿದ್ದು ತಗಡು ನನ್ನ ಮಕ್ಕಳೆಲ್ಲ ಅಧಿಕಾರ ಅನುಭವಿಸಿದ್ರು, ತೊಂದರೆ ಕೊಟ್ಟರು, ಲೂಟಿ ಮಾಡಿದ್ರು. ನಾನು ಅಧಿಕಾರ ಅನುಭವಿಸಕ್ ಬಂದಿಲ್ಲ. ಆ ಅಧಿಕಾರವನ್ನ ಈ ಚಾಂಡಾಳರಿಂದ ಕಿತ್ಕೊಂಡು ಜನರ ಮುಖದಲ್ಲಿ ನಗುನ್ ತರಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಮುನಿ OT ರವಿ ಎಲ್ಲರಿಗೂ ಒಂದೇ ಹೇಳೋದು, ನೀವು ರಾಜಕಾರಣಿಗಳು ಅನ್ಕೊಂಡಿದ್ದೀರಾ, ನಾನು ರಾಜಕಾರಣಿ ಅನ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸರ್ಕಾರದ ವ್ಯವಸ್ಥೆ ಇರ್ಬೋದು, ನನ್ನ ಹತ್ರ ನಂದೇ ಆದಂತ ಪ್ರೈವೇಟ್ ವ್ಯವಸ್ಥೆ ಇದೆ. ನೀವು ನಿಮ್ಮನ್ನ ಬುದ್ಧಿವಂತರು ಅನ್ಕೊಂಡಿರ್ಬೋದು, ನಾನು ಕೂಡ ಏನು ದಡ್ಡ ಏನಲ್ಲ. ನನ್ನ ಮಠದಲ್ಲಿ ನಾನು ಕೂಡ ಬುದ್ಧಿವಂತನೇ. ಟೀಕೆ ಹೇಳೋದಲ್ಲ, ಸರ್ಕಾರಕ್ಕೆ ವೇಟ್ ಮಾಡಿ ಗನ್ಮೆನ್ ಸೆಕ್ಯೂರಿಟಿ ನಾನೇ ಹಾಕೊಂಡೆ. ಥ್ಯಾಂಕ್ ಯು ಸರ್ಕಾರಕ್ಕೊಂದು ಥ್ಯಾಂಕ್ ಯು. ಲವ್ ಯು.